ಉಡುಗಡೂರಿನಲ್ಲಿ ಬಾಲಕನ ಕೊಲೆ ಪ್ರಕರಣ ಹಿಂದೂ ಪರ ಸಂಘಟನೆಗಳು ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಫೋನ್ ರಿಸೀವ್ ಮಾಡದ ಡಿಸಿ ವಿರುದ್ಧ ಕೂಡ ಈಶ್ವರಪ್ಪನವರು ಗರಂ ಆಗಿದ್ದಾರೆ. ಹಿಂದೂ ಪರ ಸಂಘಟನೆಯವರು ಹಾಗೆ ಬಿಜೆಪಿಯವರ ಪ್ರತಿಭಟನೆ. ಫೋನ್ ರಿಸೀವ್ ಮಾಡಿಲ್ಲ ಡಿಸಿ ಅವರ ವಿರುದ್ಧ ಈಶ್ವರಪ್ಪನವರು ಗರಂ ಆಗಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳು ಸಾಂತ್ವನ ಹೇಳಲಿಕ್ಕೆ ಬಂದಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊನೆಗೆ ಸ್ಥಳಕ್ಕೆ ಬಂದು ಕುಟುಂಬಕ್ಕೆ ಡಿಸಿ ಸಾಂತ್ವನ. ಕುಟುಂಬಕ್ಕೆ ಡಿಸಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ಸಾಂತ್ವನವನ್ನು ಹೇಳಿದ್ದಾರೆ. ಆಕ್ರೋಶ ವ್ಯಕ್ತವಾಗ್ತಿದ್ದ ಹಾಗೆ ಸ್ಥಳಕ್ಕೆ ಡಿಸಿ ಬಂದಿದ್ದಾರೆ, ಸಾಂತ್ವನವನ್ನು ಹೇಳಿದ್ದಾರೆ. ಆಮೇಲೆ ಅಲ್ಲಿ ಎಲ್ಲ ಕೆಲಸ ಮಾಡಬೇಕು. ಸ್ಪೆಷಲ್ ಕ್ಲಾಸ್ ಹೆಸರಲ್ಲಿ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವ್ರ ಹತ್ರ ಬೆಂಗಳೂರಿನಾಗ ಅವ್ರಿಗೂ ಮಾತಾಡಿದ್ದೀರಿ. ಇಲ್ಲಿ SP DC ಅವರು ಇಬ್ಬರು ಬರಬೇಕು ಅಂದಾಗ SP ಅವರು ಮಾತಾಡಿದಾಗ 10 ನಿಮಿಷಕ್ಕೆ ಬರ್ತೀನಿ ಅಂತ ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು 10 ನಿಮಿಷಕ್ಕೆ ಅವರು ಬರ್ತಾರೆ. ಅವ್ರು ಬಂದ ಮೇಲೆ ಅವರು ಈ ನಮ್ದೆಲ್ಲ ಜನರೆಲ್ಲ ಬೇಡಿಕೆ ಏನು, ಈ ಮಗು ಸತ್ತಿದೆ, ಇದಕ್ಕೆ ಪರಿಹಾರ ಕೊಡಬೇಕು. ಮೊದಲನೇದು. ಎರಡನೇದು ಗಿಂತ ಬಹಳ ಇರೋದ್ರಿಂದ ಎಲ್ಲ ಇವರು ಹರಿಕೃಷ್ಣ ಹೇಳ್ದಂಗೆ ಇದೊಂದು ಸ್ಟೇಷನ್ಗೆ ಸರಿಯಾದ ಸ್ಟಾಪ್ ಕೊಡಬೇಕು. ನಡೀತಾ ಇದೆ ಸಮಸ್ಯೆ, ಸ್ಟಾಪ್ ಕೊಡಬೇಕು. ಎರಡನೇದು. ಮೂರನೇದು, ಇಲ್ಲಿ ಅವ್ರು ಹೇಳಿದಾಗೆ ಗಾಂಜಾ ಬಗ್ಗೆ ಬಿಗಿ ಕ್ರಮ ತಗೋಬೇಕು. ನೀವು ಹೊಸದಾಗಿ ಬಂದಿದ್ರಿ, ನಾನು ಇವತ್ತು ನಿಮ್ಮ ಆಪಾದನೆ ಮಾಡಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ನೀವು ಈ ಕಡೆ ಗಮನ ಕೊಟ್ಟು ಗಾಂಜಾ ನೀವು ಈ ಭಾಗದಲ್ಲಿ ಆಗ್ದಂಗೆ ನೋಡ್ಕೊಳ್ಳಿ. ಅದಕ್ಕೋಸ್ಕರ ಕೂಗಿ ಚೀರಿ ಗಂಟ್ಲೆಲ್ಲ ಹಾಳು ಮಾಡ್ಕೋಬೇಡಿ, ಆರೋಗ್ಯ ಕೆಡ್ಕೋಬೇಡಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಕುಟುಂಬದವರಿಗೆ ಈಗ ಆಲ್ರೆಡಿ ಆ ಒಂದು ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆಯಾ? ಯಾರೆಲ್ಲ ಬಂದು ಸಾಂತ್ವನವನ್ನು ಹೇಳ್ತಾ ಇದ್ದಾರೆ? ಮತ್ತೊಂದು ಕಡೆ ಹಿಂದೂ ಪರ ಸಂಘಟನೆಗಳು ಹಾಗೆ ಬಿಜೆಪಿಯವರು ಯಾವ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ? ಪೃಥ್ವಿ, ಏನು ಶಿವಮೊಗ್ಗದ ಉಡುಗಡೂರಿನ ಏನು ಬಾಲಕನ ಕೊಲೆ ಪ್ರಕರಣ ಈಗ ತಾರಕಕ್ಕೇರಿತ್ತು. ಏನು ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯಿಂದ ಬಾಲಕನ ಮೃತದೇಹವನ್ನ ಮೆರವಣಿಗೆ ಮೂಲಕ, ನೂರಾರು ಬೈಕ್ಗಳ ಮೆರವಣಿಗೆ ಮೂಲಕ ಏನು ಮೃತದೇಹವನ್ನ ಉಡುಗಡೂರಿಗೆ ತರಲಾಯಿತು. ತರುವ ವೇಳೆ ಅಲ್ಲೊಂದಿಷ್ಟು ಜನರು ಕೂಡ ಉದ್ರಿಕ್ತರಾಗಿ ಜನರು ಸೇರಿ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಘೋಷಣೆ, ಸರ್ಕಾರದ ವಿರುದ್ಧ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಪರಿಹಾರಕ್ಕಾಗಿ ಬೇಡಿಕೆಯನ್ನ ಇಟ್ಟರು. ಅದಾದ ನಂತರ ಸ್ಥಳಕ್ಕೆ ಆಗಮಿಸಿದಂತ DCM ಏನು ಮಾಜಿ DCM ಈಶ್ವರಪ್ಪನವರು DC ಅವರು ಹಾಗೂ SP ಅವರು ಸ್ಥಳಕ್ಕೆ ಆಗಮಿಸಬೇಕು ಅಂತ ಹೇಳಿ ಪಟ್ಟಣ ಹಿಡಿದ್ರು. ಅದಾದ ನಂತರ ಸ್ಥಳಕ್ಕೆ ಆಗಮಿಸಿದಂತ DCM ಹಾಗೂ SP ಏನು DC ಮತ್ತು SP ಅವರು ಸ್ಥಳಕ್ಕೆ ಆಗಮಿಸ್ತಾರೆ. ಅದಾದ ಬಳಿಕ ಅಲ್ಲಿರುವಂತಹ ಪ್ರತಿಭಟನಾಕಾರರು 3 ಬೇಡಿಕೆಗಳನ್ನ ಏನು ಇಡ್ತಾರೆ DC ಅವರ ಮುಂದೆ. ಇಲ್ಲಿ ಸ್ಥಳದಲ್ಲಿ ಏನು ಗಾಂಜಾ ಹಾವಳಿ ಇದೆ, ಅದನ್ನ ಮೊದಲನೇದಾಗಿ ತಡಿಬೇಕಾಗಿದೆ. ಅದಾದ ನಂತರ ಇಲ್ಲಿ ಒಂದು ಔಟ್ ಪೋಸ್ಟ್ ಅನ್ನ, ಅಂದ್ರೆ ಪೊಲೀಸ್ ಔಟ್ ಪೋಸ್ಟ್ ಅಥವಾ ಪೊಲೀಸ್ ಸ್ಟೇಷನ್ ಅನ್ನ ಬೇಡಿಕೆಯನ್ನ ಇಡ್ತಾರೆ, ಅಂದ್ರೆ ತೆರಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇಡ್ತಾರೆ. ಅದಾದ ಬಳಿಕ ಏನು ಮೃತರಾದಂತಹ ಏನು ಕುಟುಂಬಕ್ಕೆ ಅವರಿಗೆ ಪರಿಹಾರ ನೀಡಬೇಕು, ಹಾಗೆ ಒಂದು ಕೆಲಸವನ್ನ ಕೂಡ ಕೊಡ್ಬೇಕು ಅನ್ನೋ ಒಂದು ಬೇಡಿಕೆನ ಇಡ್ತಾರೆ. ಅದಾದ ಬಳಿಕ ಅಲ್ಲಿಂದಷ್ಟು ಘೋಷಣೆಯನ್ನ ಕೂಗ್ತಾರೆ, ಹಿಂದೂ ವಿರೋಧಿ ಕೆಲಸ ಆಗ್ತಾ ಇದೆ, ಇಲ್ಲಿ ಎಲ್ಲವನ್ನು ತಡಿಬೇಕು, ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನೋ ಒಂದು ಮಾತುಗಳನ್ನ ಆಡ್ತಾರೆ. ಅದಾದ ಬಳಿಕ DC ಆದಂತ ಪ್ರಭುಲಿಂಗ ಅವರು SP ಅವರು ಒಂದಿಷ್ಟು ಭರವಸೆಯನ್ನ ಕೊಡ್ತಾರೆ, ಇಲ್ಲಿ ಯಾವುದೇ ರೀತಿಯ ಗಾಂಜಾ ಹಾವಳಿಯನ್ನ ನಡೆಸೋದಕ್ಕೆ ಬಿಡಲ್ಲ, ಹಾಗೆ ಜೊತೆಗೆ ಒಂದು ಔಟ್ ಪೋಸ್ಟ್ ಅನ್ನ, ಅಂದ್ರೆ ಪೊಲೀಸ್ ಸ್ಟೇಷನ್ ಅನ್ನ ತೆಗೆಯೋದಕ್ಕೆ ಕೂಡ ಕ್ರಮವನ್ನ ಕೈಗೊಳ್ಳಲಾಗುವುದು. ನಂತರ ಏನು ಶಿಕ್ಷಣ ಇಲಾಖೆಯಿಂದ 15 ಲಕ್ಷ ದುಡ್ಡನ್ನ, ಈಗ ಮೊದಲನೇದಾಗಿ 5 ಲಕ್ಷ ಹಣವನ್ನ ನೀಡಿದ ನಂತರ 10 ಲಕ್ಷ ಹಣ, ಒಟ್ಟು 15 ಲಕ್ಷ ಹಣಗಳನ್ನ ನೀಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಭರವಸೆ ಕೊಟ್ಟ ನಂತರ ಏನು ಪ್ರತಿಭಟನಾ ಕೈ ಬಿಡ್ತಾರೆ. ಅದಾದ ಬಳಿಕ ಮೃತದೇಹವನ್ನ ಏನು ಕುಟುಂಬಸ್ಥರಿಗೆ ಹಸ್ತಾಂತರಲಾಗುತ್ತೆ. ನಂತರ ಅವರು ಕುಟುಂಬಸ್ಥರು ಈಗ ಮನೆಗೆ ಮೃತದೇಹವನ್ನ, ಸಂಕೇತ ಏನಿದ್ದಾನೆ ಆತನ ಮೃತದೇಹವನ್ನ ಈಗ ಕರೆದುಕೊಂಡು ಮನೆಗೆ ತೆಗೆದುಕೊಂಡೋಗಿ ವಿಧಿವಿಧಾನಗಳನ್ನ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಏನು ಗಾಂಜಾ ಹಾವಳಿ ಇದೆ, ಇಲ್ಲಿ ಮಿತಿ ಮೀರಿದೆ. ಸದ್ಯಕ್ಕೆ ಏನು ಇಲ್ಲಿರುವಂತ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಅಂದ್ರೆ ಕೋಮು ಏನು ಸಮಸ್ಯೆಗಳಿಲ್ಲ. ಆದ್ರೆ ಇಲ್ಲಿರುವಂತ ಕೆಲ ಕಿಡಿಗೇಡಿಗಳಿಂದ, ಅದರಲ್ಲೂ ಕೂಡ ಗಾಂಜಾ ಇವರಿಂದ ಈ ರೀತಿಯ ಪ್ರಕರಣಗಳು ನಡೀತಾ ಇದೆ ಅನ್ನೋ ಆರೋಪನ ಮಾಡ್ತಾರೆ. ಅದಾದ ಬಳಿಕ ಏನು ಇಲ್ಲಿಯ ಸ್ಥಳೀಯ ಶಾಸಕರಾದ ಚನ್ನಬಸಪ್ಪನವರು ಕೂಡ ಸ್ಥಳಕ್ಕೆ ಆಗಮಿಸಿ ಎಲ್ಲರನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಸದ್ಯ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಂಡಿದ್ದು, ಪೊಲೀಸರು ಸರ್ಪಗಾವಲನ್ನ ಹಾಕೊಂಡಿದ್ರೆ, ಎಲ್ಲಾ ರೀತಿಯ ಏನು ಯಾವುದೇ ರೀತಿಯ ತೊಂದರೆಗಳಾಗದಂತೆ ಎಲ್ಲಾನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.